ಚಿತ್ರದಲ್ಲಿ ಪಿ ಕ್ಯೂ ಪ್ಯಾರಲಲ್ ಟು ಆರ್ ಎಸ್, ಪಿ ಕ್ಯೂ ಮತ್ತು ಆರ್ ಎಸ್ ಸಮಾಂತರ, ಕೋನ ಬಿ ಎ ಕ್ಯೂ ಈಕ್ವಲ್ ಟು ಅಲ್ಲಿ 145 ಅಂತ ಬರಬೇಕು, ಈಕ್ವಲ್ ಟು 145 ಡಿಗ್ರಿ, 145 ಡಿಗ್ರಿ. ಕೋನ ಬಿ ಸಿ ಆರ್ ಅನುಪಾತ ಕೋನ ಬಿ ಸಿ ಎಸ್ ಎಲ್ಲಿದೆ? ಕೋನ ಬಿ ಸಿ ಆರ್ ಬಿ ಸಿ ಎಸ್ ಅವುಗಳು 2:3 ಆದರೆ ಕೋನ ಎ ಬಿ ಸಿ ಯ ಅಳತೆ ಎ ಬಿ ಸಿ, ಈ ಕೋನದ ಅಳತೆ ನಾವು ಫೈಂಡ್ ಮಾಡಬೇಕು. ಓಕೆ, ಈಗ ಬಿ ಸಿ ಆರ್ ಬಿ ಸಿ ಎಸ್ ಇವುಗಳ ರೇಷಿಯೋ 2:3 ಇದೆ. ನಿಜವಾದ ಕೋನಗಳು 2x ಮತ್ತು 3x ಅಂತ ಅನ್ಕೊಂಡ್ರೆ ಬಿ ಸಿ ಆರ್ ಇಲ್ಲಿದೆ, ಇದು 2x, ಬಿ ಸಿ ಎಸ್ ಈ ಕಡೆ ಇದೆ, ಇದು 3x. ಈ ಎರಡು ಕೋನಗಳು ಒಂದೇ ಸ್ಟ್ರೈಟ್ ಲೈನ್ ಮೇಲೆ ಇರೋದ್ರಿಂದ ಅವುಗಳನ್ನು ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ದೇರ್ಫೋರ್ 2x ಪ್ಲಸ್ 3x ಈಕ್ವಲ್ ಟು 180 ಡಿಗ್ರಿ. ಸೊ 2x ಪ್ಲಸ್ 3x ಅಂತಂದ್ರೆ 5x ಈಕ್ವಲ್ ಟು 180 ಡಿಗ್ರಿ. ಡಿವೈಡ್ ಮಾಡಿದ್ರೆ 5 1 ಜಾ 5 3 ಜಾ 15, 5 3 15, 3 ಉಳಿತು, 5 6 30. ಎಕ್ಸ್ ಅಂತಂದ್ರೆ 36 ಅಂತ ಬಂತು. ಎಕ್ಸ್ ಈಕ್ವಲ್ ಟು 36. ಹಾಗಾದ್ರೆ ಈ ನಿಜವಾದ ಕೋನಗಳು ಎಷ್ಟಿರುತ್ತೆ ಅಂತ ಫೈಂಡ್ ಮಾಡೋಣ. ಇಲ್ಲಿ 2x ಇದೆ ಅಂತಂದ್ರೆ 2 ಇಂಟು 36, ಈ ಕಡೆ 3x ಇದೆ ಅಂತಂದ್ರೆ 3 ಇಂಟು 36, 36 ಎರಡ್ಲೆ 72, 36 ಮೂರ್ಲೆ 3 6 18, 3 3 9 1 10, 108 ಡಿಗ್ರಿ. ಸೊ ಈ ಕೋನಗಳು ಎಷ್ಟೆಷ್ಟು ಡಿಗ್ರಿ ಇರುತ್ತೆ ಅಂತಂದ್ರೆ ಬಿ ಸಿ ಆರ್ ಕೋನ 72 ಡಿಗ್ರಿ ಇದ್ರೆ ಬಿ ಸಿ ಎಸ್ ಅನ್ನೋ ಕೋನ 108 ಡಿಗ್ರಿ ಇರುತ್ತೆ. ನಮಗೆ ಬೇಕಾಗಿರೋದು ಎ ಬಿ ಸಿ, ಈ ಕೋನ ಬೇಕು ನಮಗೆ, ಈ ಕೋನ ಬೇಕು. ಮತ್ತೆ ಪಿ ಕ್ಯೂ ಪ್ಯಾರಲಲ್ ಟು ಆರ್ ಎಸ್ ಆಗಿದೆ, ಇಷ್ಟು ಕೊಟ್ಟಿದ್ದಾರೆ. ರೈಟ್, ಈಗ ನಾವೇನ್ ಮಾಡೋಣ ಅಂತಂದ್ರೆ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ. ಈ ಎರಡೂ ಲೈನ್ಗಳಿಗೆ ಪ್ಯಾರಲಲ್ ಆಗಿರೋ ತರ ಮತ್ತು ಬಿ ಇಂದ ಪಾಸ್ ಆಗಿ ಹೋಗೋ ತರ ಒಂದು ಸ್ಟ್ರೈಟ್ ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಯಾವ ರೀತಿ ಡ್ರಾ ಮಾಡಿದೀನಿ ಅಂತಂದ್ರೆ ಎ ಸ್ಟ್ರೈಟ್ ಲೈನ್ ವಿಚ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಬಿ ಅಂಡ್ ದಟ್ ಈಸ್ ಪ್ಯಾರಲಲ್ ಟು ಬೋತ್ ದ ಲೈನ್ಸ್ ಪಿ ಕ್ಯೂ ಅಂಡ್ ಆರ್ ಎಸ್. ಆಫ್ ಕೋರ್ಸ್ ಯಾವ್ದಾದ್ರು ಒಂದು ಲೈನ್ಗೆ ಪ್ಯಾರಲ್ ಆಯ್ತು ಅಂತಂದ್ರೆ ಇನ್ನೊಂದು ಲೈನ್ಗೆ ತಾನೇ ಪ್ಯಾರಲ್ ಆಗಿರ್ತದೆ. ಇಲ್ಲಿ ಎರಡು ಆಂಗಲ್ಗಳನ್ನ ಅಬ್ಸರ್ವ್ ಮಾಡಬಹುದು. ಒಂದೇನು ಅಂತಂದ್ರೆ ಸಪೋಸ್ ಇದನ್ನ ನಾವು ಎಕ್ಸ್ ವೈ ಅಂತ ಅನ್ಕೊಂಡ್ರೆ ಎಕ್ಸ್ ಬಿ ಸಿ ಈ ಕೆಳಗಡೆ ಇರತಕ್ಕಂಥ ಆಂಗಲ್ ಎಕ್ಸ್ ಬಿ ಸಿ ಮತ್ತು ಬಿ ಸಿ ಆರ್, ಈ ಎರಡು ಆಂಗಲ್ಗಳು ಆಲ್ಟರ್ನೇಟ್ ಆಂಗಲ್ಸ್, ಪರ್ಯಾಯ ಕೋನಗಳು. ಝೆಡ್ ಆಕಾರದಲ್ಲಿ ಇದೆ ನೋಡಿ, ಕೆಳಗಡೆ ಕೋನ ಮಾತ್ರ ಹೇಳ್ತಿರೋದು. ಎಕ್ಸ್ ಬಿ ಸಿ ಅಂಡ್ ಬಿ ಸಿ ಆರ್ ಈ ಎರಡು ಕೋನಗಳು ಪರ್ಯಾಯ ಕೋನಗಳು ಮತ್ತು ಪರ್ಯಾಯ ಕೋನಗಳಾಗಿರೋದ್ರಿಂದ ಅವುಗಳು ಈಕ್ವಲ್ ಆಗಿರ್ತವೆ. ದೇರ್ಫೋರ್ ದಿಸ್ ಆಂಗಲ್ ವಿಲ್ ಬಿ ಈಕ್ವಲ್ ಟು 72 ಡಿಗ್ರಿ. ಈಗ ಈ ಕೋನ ಸಿಕ್ತು. ಈ ಕಡೆ ಮೇಲ್ಗಡೆ ಕೋನ ಸಿಕ್ಕರೆ ಆ ಎರಡು ಆಂಗಲ್ಗಳನ್ನ ಆಡ್ ಮಾಡಿಬಿಟ್ರೆ ನಮಗೆ ಎ ಬಿ ಸಿ ಕೋನ ಸಿಗುತ್ತೆ. ಈಗ ಈ ಕೋನ ಯಾವುದಕ್ಕೆ ಆಲ್ಟರ್ನೇಟ್ ಆಗಿರುತ್ತೆ ಅಂತಂದ್ರೆ ಪಿ ಎ ಬಿ, ಈ ಕೋನಕ್ಕೆ ಆಲ್ಟರ್ನೇಟ್, ಪರ್ಯಾಯ ಕೋನ. ಎ ಬಿ ಎಕ್ಸ್ ಈಸ್ ಆಲ್ಟರ್ನೇಟ್ ಆಂಗಲ್ ಫಾರ್ ದ ಆಂಗಲ್ ಪಿ ಎ ಬಿ. ಸೊ ಈ ಎರಡು ಆಂಗಲ್ಗಳು ಆಲ್ಟರ್ನೇಟ್, ಪರ್ಯಾಯ ಕೋನಗಳು. ಇಲ್ಲಿ 145 ಡಿಗ್ರಿ ಇದೆ ಅಂತಂದ್ರೆ ಪಿ ಕ್ಯೂ ಅನ್ನೋದು ಒಂದು ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ 145 ಡಿಗ್ರಿ ಪ್ಲಸ್ ಈ ಕಡೆ ಇರ್ತಕ್ಕಂಥ ಕೋನ ಎರಡನ್ನು ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. 180 ಡಿಗ್ರಿ ಬರಬೇಕು ಅಂತಂದ್ರೆ ಇದು ಎಷ್ಟು ಡಿಗ್ರಿ ಇರಬೇಕು ಅಂತಂದ್ರೆ 35 ಡಿಗ್ರಿ ಇರಲೇಬೇಕು. ಯಾಕಂದ್ರೆ 35 ಪ್ಲಸ್ 145 ಆಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ. ಇದು 35 ಡಿಗ್ರಿ ಇದೆ ಅಂತಂದ್ರೆ ಪಿ ಎ ಬಿ ಮತ್ತು ಎ ಬಿ ಎಕ್ಸ್ ಪರ್ಯಾಯ ಕೋನಗಳಾಗಿರೋದ್ರಿಂದ ಎರಡೂ ಕೋನಗಳು ಸಮವಾಗಿರ್ತವೆ. ಸೊ ಇದು ಕೂಡ 35 ಡಿಗ್ರಿ ಆಗಿರುತ್ತೆ. ನನಗೆ ಎ ಬಿ ಸಿ ಅನ್ನೋ ಕೋನ ಬೇಕು. ಎ ಬಿ ಸಿ ಈಸ್ ನಥಿಂಗ್ ಬಟ್ 35 ಡಿಗ್ರಿ ಪ್ಲಸ್ 72 ಡಿಗ್ರಿ, ಈ ಎರಡು ಕೋನಗಳ ಮೊತ್ತ. ದೇರ್ಫೋರ್ 35 ಪ್ಲಸ್ 72 ಆಡ್ ಮಾಡಿದ್ರೆ 5 ಪ್ಲಸ್ 2 is 7, 7 ಪ್ಲಸ್ 3 is 10, 107 ಡಿಗ್ರಿ, 107 ಡಿಗ್ರಿ. ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿ ಯು ವ್ಯಾಸ ಮತ್ತು ಎ ಸಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಎಕ್ಸ್ ಮಾನಗಳು ಆದರೆ ಎ ಬಿಯ ಅಳತೆ. ಎ ಬಿ ಅಂತಂದ್ರೆ ಇಲ್ಲಿ ವ್ಯಾಸ, ಡಯಾಮೀಟರ್ನ ಲೆಂತ್ ಬೇಕು ನಮಗೆ.
ಈಗ ಎ ಬಿ ಅನ್ನೋದು ವ್ಯಾಸ ಆಗಿರೋದ್ರಿಂದ ಸಿ ಅನ್ನೋ ಆಂಗಲ್ ವೃತ್ತದ ಮೇಲೆ ಈ ವ್ಯಾಸದಿಂದ ಉಂಟಾಗಿರೋದ್ರಿಂದ ಇದು ಎಷ್ಟು ಡಿಗ್ರಿ ಇರುತ್ತೆ ಅಂತಂದ್ರೆ 90 ಡಿಗ್ರಿ ಇರ್ತದೆ. ವ್ಯಾಸದಿಂದ ವೃತ್ತದ ಮೇಲೆ ಉಂಟಾಗುವಂತಹ ಕೋನ ಎಲ್ಲಾದ್ರೂ ಉಂಟಾಗ್ಲಿ ಅದು 90 ಡಿಗ್ರಿ ಇರುತ್ತೆ. ಹೆಂಗಂತಂದ್ರೆ ಈಗ ಒಂದು ವೃತ್ತ ಇದೆ ಅಂತಂದ್ರೆ ಒಂದು ಕಾರ್ಡ್ ತಗೊಳ್ರಿ. ಸಪೋಸ್ ಇದು ಒಂದು ಕಾರ್ಡ್. ಇಲ್ಲಿ 2 ಆಂಗಲ್ಗಳು ಫಾರ್ಮ್ ಆಗುತ್ತವೆ ಅಂತ ಅನ್ಕೊಳ್ರಿ. ಎಲ್ಲೆಲ್ಲಿ? ಒಂದು ಸೆಂಟರ್ ಹತ್ರ, ಇನ್ನೊಂದು ಸರ್ಕಲ್ ಮೇಲೆ. ಸೆಂಟರ್ ಹತ್ರ ಎಷ್ಟು ಆಂಗಲ್ ಫಾರ್ಮ್ ಆಗಿರುತ್ತೋ ಅದರ ಅರ್ಧದಷ್ಟು ವೃತ್ತದ ಮೇಲೆ ಫಾರ್ಮ್ ಆಗಿರುತ್ತೆ ಆಂಗಲ್ ಇರುತ್ತೆ. ಅಥವಾ ವೃತ್ತದ ಮೇಲೆ ಎಷ್ಟು ಫಾರ್ಮ್ ಆಗಿರುತ್ತೋ ಅದರ 2ರಷ್ಟು ಸೆಂಟರ್ ಅಲ್ಲಿ ಫಾರ್ಮ್ ಆಗಿರುತ್ತೆ ಆಂಗಲ್ ಇರುತ್ತೆ. ಹಾಗಾಗಿ ಈ ಎ ಬಿ ಅನ್ನೋದು ಹತ್ರ ಬಂತು ಅಂತಂದ್ರೆ ಸ್ವಲ್ಪ ದೊಡ್ಡದಾಗುತ್ತೆ, ಇನ್ನೂ ಹತ್ರ ಬಂದ್ರೆ ಇನ್ನೂ ದೊಡ್ಡದಾಗುತ್ತೆ. ಯಾವಾಗ ಸೆಂಟರ್ ಇಂದ ಪಾಸ್ ಆಗಿ ಹೋಗುತ್ತೋ ಆಗ್ಲೇನೆ ಆ ಕಾರ್ಡ್ಗೆ ನಾವೇನಂತ ಕರಿತೀವಿ? ಡಯಾಮೀಟರ್ ಅಂತ ಕರಿತೀವಿ, ವ್ಯಾಸ ಅಂತ ಕರಿತೀವಿ. ಈ ವ್ಯಾಸ ಎಷ್ಟು ಡಿಗ್ರಿ ಇರುತ್ತೆ ಇಲ್ಲಿ ಅಂತಂದ್ರೆ ಸೆಂಟರ್ ಅಲ್ಲಿ ಒಂದು ಆಂಗಲ್ ಫಾರ್ಮ್ ಆಗಿದೆ, ಇಲ್ಲಿ 180 ಡಿಗ್ರಿ ಇರುತ್ತೆ. ಇಲ್ಲಿ 180 ಡಿಗ್ರಿ ಇದೆ ಅಂತಂದ್ರೆ ಅದರ ಅರ್ಧ ಇಲ್ಲಿ ಬರಬೇಕು, ಸೊ 90 ಡಿಗ್ರಿ. ಹಾಗಾಗಿ ಎ ಸಿ ಬಿ ಎಷ್ಟು ಡಿಗ್ರಿ ಇರುತ್ತೆ ಅಂತಂದ್ರೆ 90 ಡಿಗ್ರಿ ಇರುತ್ತೆ. 90 ಡಿಗ್ರಿ ಇದೆ ಅಂತಂದ್ರೆ ಎ ಬಿ ಸಿ ತ್ರಿಭುಜ ಒಂದು ಲಂಬಕೋನ ತ್ರಿಭುಜ, ರೈಟ್ ಆಂಗಲ್ಡ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಇಲ್ಲಿ ಪೈಥಾಗೋರಸ್ ಥಿಯರಮ್ ನ ಅಪ್ಲೈ ಮಾಡಬಹುದು. ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಬೇಕು ಅಂತಂದ್ರೆ ಇಲ್ಲಿ ಹೈಪೋಟೆನಸ್ ಯಾವುದು? ಎ ಬಿ. ಸೊ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಗೊತ್ತಿಲ್ಲ ನಮಗೆ, ಹಂಗೆ ಇರಲಿ. ಬಿ ಸಿ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸಿ ಅಂತಂದ್ರೆ ಅದು ಕೂಡ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತಂದ್ರೆ 2x ಸ್ಕ್ವೇರ್. ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದು ಎ ಬಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಈಕ್ವಲ್ ಟು 2x ಸ್ಕ್ವೇರ್ ಆದ್ರೆ ಎ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2x ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ ಬರುತ್ತೆ. ಎ ಬಿ ಅನ್ನೋದು ಲೆಂತ್ ಆಗಿರೋದ್ರಿಂದ ಬರೀ ಪಾಸಿಟಿವ್ ಮಾತ್ರ ತಗೊಂಡಿದ್ದೀನಿ. ಎರಡಕ್ಕೆ ಸ್ಕ್ವೇರ್ ರೂಟ್ ಇಲ್ಲ, ಸೊ ರೂಟ್ 2 ಆಸ್ ಇಟ್ ಈಸ್ ಇರಲಿ, ಇಂಟು ಎಕ್ಸ್ ಸ್ಕ್ವೇರ್ ಗೆ ಸ್ಕ್ವೇರ್ ರೂಟ್ ಎಕ್ಸ್ ಬಂತು. ದೇರ್ ಫೋರ್ ರೂಟ್ 2 ಇಂಟು ಎಕ್ಸ್ ಅಥವಾ ಎಕ್ಸ್ ಇಂಟು ರೂಟ್ 2. ದ ಲೆಂತ್ ಆಫ್ ಎ ಬಿ ಈಸ್ ಎಕ್ಸ್ ಇಂಟು ರೂಟ್ 2. ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 2 ಚೌಕ ಘನಗಳ ಘನಫಲಗಳ ಅನುಪಾತ 1:64 ಆದರೆ ಅವುಗಳ ಒಟ್ಟು ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಬೇಕು. ಒಂದು ವೇಳೆ ಚೌಕ ಘನ ಅಂತಂದ್ರೆ ಕ್ಯೂಬ್, ಆ ಕ್ಯೂಬ್ ನ ಒಂದು ಎಡ್ಜ್ ನ ಲೆಂತ್ ಸಪೋಸ್ ಎ ಆಗಿತ್ತು ಅಂತ ಅನ್ಕೊಳ್ಳೋಣ. ಲೆಂತ್ ಆಫ್ ಒನ್ ಎಡ್ಜ್ ಆಫ್ ಎ ಕ್ಯೂಬ್, ಲೆಟ್ ಇಟ್ ಬಿ ಎ. ಇಲ್ಲಿ ಕೊಟ್ಟಿರೋದು ಏನು ಅಂತಂದ್ರೆ ಘನಫಲಗಳ ಅನುಪಾತ ಕೊಟ್ಟಿದ್ದಾರೆ. 2 ಚೌಕ ಘನಗಳಿರೋದ್ರಿಂದ ಒಂದು ಚೌಕ ಘನದ ಎಡ್ಜ್ ಎ ಆಗಿರಲಿ, ಇನ್ನೊಂದರದ್ದು ಕ್ಯಾಪಿಟಲ್ ಎ ಆಗಿರಲಿ. ಘನಫಲ ಅಂತಂದ್ರೆ ಎ ಇಂಟು ಎ ಇಂಟು ಎ, ದಟ್ ಈಸ್ ಎ ಕ್ಯೂಬ್ ಡಿವೈಡೆಡ್ ಬೈ ಎ ಕ್ಯೂಬ್ ಈಕ್ವಲ್ ಟು ಅನುಪಾತನ ಈ ರೀತಿ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೀಬಹುದು. 1/64. ಎ ಕ್ಯೂಬ್ ಡಿವೈಡ್ ಬೈ ಎ ಕ್ಯೂಬ್ ಈಕ್ವಲ್ ಟು 1/64 ಆದ್ರೆ ಎ ಡಿವೈಡೆಡ್ ಬೈ ಎ ಅಂದ್ರೆ ಟೇಕಿಂಗ್ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್. 1ರ ಘನಮೂಲ 1, 64ರ ಘನಮೂಲ 4, 4 4 16, 16 64, ಎ ಬೈ ಕ್ಯಾಪಿಟಲ್ ಎ. ಇದು ಬಾಹುಗಳ ಅನುಪಾತ ಆಯ್ತು. ನಮಗ್ ಬೇಕಾಗಿರೋದು ಒಟ್ಟು ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಬೇಕು. ಒಟ್ಟು ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ಅಂತಂದ್ರೆ 6a ಸ್ಕ್ವೇರ್. ಈ ಒಂದು ಚೌಕ ಘನಕ್ಕಾದ್ರೆ ಈ ಚೌಕ ಘನಕ್ಕೆ 6a ಸ್ಕ್ವೇರ್. ಇವುಗಳ ಅನುಪಾತ ಬೇಕು. ಇವುಗಳ ಅನುಪಾತ ಬೇಕು ಅಂತಂದ್ರೆ ಏನ್ ಮಾಡಿ, ನಮಗೇನ್ ಬೇಕು? ಇಲ್ಲಿ 6a ಸ್ಕ್ವೇರ್ ಬೈ 6a ಸ್ಕ್ವೇರ್ ಬೇಕು, ಬಟ್ ನನ್ನ ಹತ್ರ ಇರೋದು a ಬೈ a. ಈಗ ಫಸ್ಟ್ ಏನ್ ಮಾಡೋಣ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡೋಣ. ಎರಡು ಕಡೆ ವರ್ಗ ಮಾಡಿದಾಗ a ಸ್ಕ್ವೇರ್ ಬೈ a ಸ್ಕ್ವೇರ್ ಈಕ್ವಲ್ ಟು 1ರ ವರ್ಗ 1, 4ರ ವರ್ಗ 16. ಸೊ a ಸ್ಕ್ವೇರ್ ಬೈ a ಸ್ಕ್ವೇರ್ ರೆಡಿ ಆಯ್ತು. ಅದ್ರ ಜೊತೆಗೆ ಏನ್ ಬೇಕು? 6 ಬೈ 6. ಸೊ ಆಡಿಂಗ್ ಅಂಡ್ ಮಲ್ಟಿಪ್ಲೈಯಿಂಗ್ ಅಂಡ್ ಡಿವೈಡಿಂಗ್ ಬೈ 6 ಅಥವಾ ಮಲ್ಟಿಪ್ಲೈಯಿಂಗ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ 6. ಸೊ 6 ಮಲ್ಟಿಪ್ಲೈ ಮಾಡಿದ್ರೆ ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಒಂದು ಚೌಕಘನದ್ದು, ಮತ್ತೊಂದು ಚೌಕಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದೆ. ಸೊ ಅದರ ಅನುಪಾತ ಎಷ್ಟು ಬಂದಿದೆ? 1:16, 1:16. ಆಪ್ಷನ್ 4 ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಚಿತ್ರದಲ್ಲಿ ಎ ಒ ಬಿ ಸಿ ಎ ಎಲ್ಲಿದೆ? ಇಲ್ಲಿ ಎ ಒ ಬಿ ಸಿ ಎ ಇದು 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ ಒಂದು ಚತುರ್ಥಕವನ್ನು ತೋರಿಸುತ್ತದೆ. ವೃತ್ತದ ಚತುರ್ಥಕ ಅಂದ್ರೆ
ಒಂದು ವೃತ್ತ ಇದ್ರೆ ಅದನ್ನ 4 ಸಮಭಾಗ ಮಾಡಿದಾಗ ಅದರ ಒಂದು ಸಮಭಾಗ ನಾವೇನಾದ್ರೂ ತಗೊಂಡ್ರೆ ಅದನ್ನ ನಾವು ಒಂದು ಚತುರ್ಥಕ ಅಂತ ಕರಿತೀವಿ. ಇದು ಒಂದು ಚತುರ್ಥಕ. ಈ ರೀತಿಯ ಒಂದು ಸಮಭಾಗವನ್ನ ತೋರಿಸ್ತದೆ. ಒಂದು ವೃತ್ತವನ್ನ ಕಂಪ್ಲೀಟ್ ಆಗಿ 4 ಈಕ್ವಲ್ ಪಾರ್ಟ್ಸ್ ಆಗಿ ಮಾಡಿದಾಗ ಒಂದು ಈಕ್ವಲ್ ಪಾರ್ಟ್ ಒಂದು ಕ್ವಾಡ್ರೆಂಟ್, ಚತುರ್ಥಕ. ಇದು ಆಯ್ತು. ಆಮೇಲೆ ವೃತ್ತ ಕೇಂದ್ರವಾಗಿದ್ದು ಓ ಅನ್ನೋದು ವೃತ್ತ ಕೇಂದ್ರ. ಓ ಡಿ ಎಷ್ಟು ಸೆಂಟಿಮೀಟರ್ ಇದೆ ಅಂದ್ರೆ 2 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್ ಇದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದ್ರೆ ಶೇಡ್ ಮಾಡಿದಂತ ರೀಜನ್ ಅನ್ನ ಏರಿಯಾ ನಮ್ಗೆ ಬೇಕು. ಎಲ್ಲಾದ್ರೂ ಪೈ ಅಂತ ಬಂದ್ರೆ 22/7 ನ ಬಳಸ್ಕೊಡ್ರಿ ಅಂತ ಹೇಳ್ತಾನೆ. ರೇಡಿಯಸ್ ಎಷ್ಟಿದೆ ಅಂತಂದ್ರೆ 3.5 ಸೆಂಟಿಮೀಟರ್. ಇದು ರೇಡಿಯಸ್ ಆಫ್ ದ ಸರ್ಕಲ್. ಆಯ್ತಾ? ಓಕೆ, ಇಷ್ಟನ್ನ ಡಾಟಾ ಯೂಸ್ ಮಾಡಿ ನಾವೇನ್ ಮಾಡ್ಬೇಕೀಗ, ಆ ಶೇಡೆಡ್ ರೀಜನ್ ಅನ್ನ ಏರಿಯಾ ಫೈಂಡ್ ಮಾಡ್ಬೇಕು. ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಈ ಕಂಪ್ಲೀಟ್ ಒಂದು ಕ್ವಾಡ್ರೆಂಟ್ ಇದೆಯಲ್ಲ ಚತುರ್ಥಕ, ಅದ್ರ ಏರಿಯಾ ಫೈಂಡ್ ಮಾಡೋಣ. ಆ ಏರಿಯಾನಲ್ಲಿ, ಆ ವಿಸ್ತೀರ್ಣದಲ್ಲಿ ಇಲ್ಲಿ ತ್ರಿಭುಜ ಕಾಣಿಸ್ತಿದೆಯಲ್ಲ ಓ ಡಿ ಎ ಅನ್ನೋ ತ್ರಿಭುಜ, ಆ ವಿಸ್ತೀರ್ಣನ ತೆಗಿಯೋಣ. ತೆಗೆದ್ರೆ ನಮ್ಗೆ ಏನ್ ಉಳಿಯುತ್ತೆ ಅಂತಂದ್ರೆ ಶೇಡೆಡ್ ರೀಜನ್ ಅನ್ನ ಏರಿಯಾ ಉಳಿತದೆ. ಒಂದು ಕಂಪ್ಲೀಟ್ ಸರ್ಕಲ್ ಆಗಿತ್ತು ಅಂತಂದ್ರೆ ಅದರ ಏರಿಯಾ ಏನಾಗಿರ್ತಿತ್ತು ಅಂದ್ರೆ πr². ಆ ಕಂಪ್ಲೀಟ್ ಸರ್ಕಲ್ ಅಲ್ಲಿ ಒಂದು ಪಾರ್ಟ್ ನಾವು ತಗೊಂಡಿದೀವಿ ಅಂತಂದ್ರೆ by4 ಮಾಡ್ಬೇಕು. ಯಾಕಂದ್ರೆ 4 ಈಕ್ವಲ್ ಪಾರ್ಟ್ ಗಳಲ್ಲಿ ಒಂದು ಪಾರ್ಟ್ ನಾವು ತಗೊಂಡಿದೀವಿ ಅಂದ್ರೆ ಕಾಲು ಭಾಗ. therefore πr²/4. ಸೊ ಇಟ್ ಈಸ್ ಈಕ್ವಲ್ ಟು ಪೈ ಅಂತಂದ್ರೆ 22/7. 22/7 ಇಲ್ಲಿ ಡಿನಾಮಿನೇಟರ್ ಇರ್ತಕ್ಕಂಥ 4 ಹಂಗೆ ಇರಲಿ, ಇಂಟು r². r ಅಂದ್ರೆ ರೇಡಿಯಸ್ ನ ಸ್ಕ್ವೇರ್ ಮಾಡಬೇಕು. ರೇಡಿಯಸ್ ಅಂದ್ರೆ 3.5, ಸ್ಕ್ವೇರ್ ಇರೋದ್ರಿಂದ ಮತ್ತೊಂದು ಸಾರಿ 3.5 ಬರ್ಕೊಂಡ್ಬಿಡ್ತೀನಿ. 7 1 7, 0.5 7 5 35, 2 4, 2 11. ಇಟ್ ಈಸ್ ಈಕ್ವಲ್ ಟು, ಈಗ ಏನ್ ಮಾಡಿ ಅಂತಂದ್ರೆ ಇಂಟು 0.5 ನ 5/10 ಅಂತ ಬರೆಯೋಣ, 3.5 ನ 35/10 ಅಂತ ಬರೆಯೋಣ. ಸೊ 2 × 10 × 10. ಓಕೆ, ಈಗ ಮಲ್ಟಿಪ್ಲೈ ಮಾಡಿ. 5 5 25, ದಶಕ 2, 5 3 15, 16 17, ಓಕೆ 17, 175 ಇಂಟು 11 ಇದೆ. ಡಿವೈಡೆಡ್ ಬೈ ಎಷ್ಟಿದೆ ಅಂತಂದ್ರೆ 2 × 100, 10 100. ಇದನ್ನು ಡಿವೈಡ್ ಮಾಡ್ಬೋದಲ್ಲ. 5 1 5 2 10. ಒಂದು ನಿಮಿಷ, ಇದನ್ನ ಡಿವೈಡ್ ಮಾಡಬೇಡ, ಸುಮ್ಮನೆ ಸಣ್ಣದಾಗ್ತದೆ. 100 ನಿಟ್ಕೊಂಡು ಕೊಡೋ ಬದಲಿಗೆ 5 7 35, 5 2 10, 11 7 77, ಡಿವೈಡೆಡ್ ಬೈ 2 4 4 2 8, 77/8. ಇಟ್ ಈಸ್ ಈಕ್ವಲ್ ಟು 77/8 ರಾಶ್ ಇದನ್ನು ಮಾಡಿದರೆ ಎಷ್ಟಾಗುತ್ತೆ? 8 9 72 .72 ಅಂತಂದ್ರೆ ಇನ್ನು 5 ಉಳಿದಿದೆ. 5 ಪಾಯಿಂಟ್ ಕೊಟ್ರೆ 0, 50 ಆಯ್ತು. 8 5 40, 8 6 48, 2 ಉಳಿತು, 20 ಆಯ್ತು. 8 6 48, 8 2 16, 4 ಉಳಿತು, 40 ಆಯ್ತು. 8 5 40, 9.625, 9.625. ಇದೇನು ಅಂತಂದ್ರೆ ಈ ಚತುರ್ಥಕ ಇದೆಯಲ್ಲ ಅದರ ವಿಸ್ತೀರ್ಣ. ಈಗೇನ್ ಮಾಡಿ ಅಂತಂದ್ರೆ ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬೇಕು. ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನು? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಎಷ್ಟಿದೆ 3.5 ಇಂಟು ಹೈಟ್ ಎಷ್ಟಿದೆ 2 ಇದೆ. ಹೈಟ್ ಇಲ್ಲಿ ಇದೆಯಲ್ಲ, ಎತ್ತರ 2 2 2 ಹೋಗ್ಬಿಡ್ಲಿ. ವಿಸ್ತೀರ್ಣ ಎಷ್ಟು ಬಂತು ಅಂದ್ರೆ 3.5 ಬಂತು. ಇದನ್ನ ಕಳೀರಿ. 9.625ರಲ್ಲಿ 3.5ನ್ನ ಕಳೀರಿ. ಈ 5 ಹಂಗೆ ಇರಲಿ, 2 ಹಂಗೆ ಇರಲಿ, 6ರಲ್ಲಿ ಇದು ಹೋದ್ರೆ 1.9ರಲ್ಲಿ 3 ಹೋದ್ರೆ 6, 6.125 ಸೆಂಟಿಮೀಟರ್ ಸ್ಕ್ವೇರ್. 6.125 ಅಂತಂದ್ರೆ ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಎಯು ಸಿಗಿಂತ 25% ಹೆಚ್ಚಾಗಿ ಪಡೆಯುವಂತೆ ಹಾಗೂ ಸಿಯು ಬಿಗಿಂತ 25% ಕಡಿಮೆಯಾಗಿ ಪಡೆಯುವಂತೆ
4300 ಎ ಬಿ ಮತ್ತು ಸಿ ಗಳಿಗೆ ಹಂಚಿದಾಗ ಎ ಯು ಪಡೆಯುವ ಪಾಲು ಅಂತ ಕೇಳ್ತಾರೆ. ಓಕೆ, ಸರಿ. ಮೊದಲಿಗೆ ಎ ಸಿಗಿಂತ ಸಿ ಬಿಗಿಂತ ಅಂತ ಹೇಳಿದ್ದಾರೆ. ಸೊ ಬಿ ಇಂದನೇ ಶುರು ಮಾಡೋಣ. ಸಪೋಸ್ ಬಿ ಏನಾದರೂ ಎಕ್ಸ್ ರುಪೀಸ್ ತಗೊಂಡ ಅಂತ ಅನ್ಕೊಳ್ರಿ. ಹಾಗಾದ್ರೆ ಸಿ ಎಷ್ಟು ತಗೊಳ್ತಾನೆ? ಸಿ ಯು ಬಿಗಿಂತ 25% ಕಡಿಮೆ ಅಂತ ಹೇಳ್ತಾನೆ. ಬಿಗಿಂತ 25% ಕಡಿಮೆ ಅಂತಂದ್ರೆ ಎಕ್ಸ್ ಮೈನಸ್ 25/100 ಎಕ್ಸ್. ಯಾಕಂದ್ರೆ ಬಿ ಯ 25% ಅಂದ್ರೆ 25/100, ಕಡಿಮೆ ಅಂತಂದ್ರೆ ಎಕ್ಸ್ ಮೈನಸ್ 25/100. LCM ತಗೊಂಡ್ರೆ ಇಲ್ಲಿ 100 ಬರ್ತದೆ, 100ರಲ್ಲಿ 25 ಹೋದ್ರೆ 75. ಸೊ 75/100 ಎಕ್ಸ್ ಡಿವೈಡ್ ಮಾಡಿದ್ರೆ 25 3 75, 25 4 100. ಸೊ 3x/4 ಯಾರು ತಗೊಳ್ತಾರೆ? ಸಿ ತಗೊಳ್ತಾನೆ. 3x/4 ಸಿ ತಗೊಳ್ತಾನೆ. ಈಗ ನೆಕ್ಸ್ಟ್ ಬರೋಣ, ಸಿಗಿಂತ ಎ ಎಷ್ಟು ತಗೊಳ್ತಾನೆ ಅಂತಂದ್ರೆ ಎ ಯು ಸಿಗಿಂತ 25% ಹೆಚ್ಚಾಗಿ ಪಡೆಯುವಂತೆ. ಅಂದ್ರೆ ಸಿ ಎಷ್ಟು ತಗೊಂಡಿದ್ನೋ ಅದರ 25% ಜಾಸ್ತಿ ತಗೊಂತಾನೆ ಅಂತ. ಅದರ 25% ಅಂತಂದ್ರೆ ಈಗ ಇವನು ಸಿ ತಗೊಂಡಿರೋದು ಎಷ್ಟು ಅಂತಂದ್ರೆ 3x/4. ಇದರ 25% ಅಂದ್ರೆ 25/100. ಇದಕ್ಕಿಂತ ಜಾಸ್ತಿ ಅಂದ್ರೆ 3x/4 ಪ್ಲಸ್ 3x/4 ಇಂಟು 25/100 ಅಂತ. ಇದಕ್ಕಿಂತ ಜಾಸ್ತಿ ಅವನು ಎಷ್ಟು ತಗೊಂಡಿರ್ತಾನೋ ಅದಕ್ಕಿಂತ 25% ಜಾಸ್ತಿ ಅಂತ. ಸೊ ಅವನು ತಗೊಂಡಿರೋದು ಇದು 25% ಅಂತಂದ್ರೆ ಇದು. ಸೊ ಜಾಸ್ತಿ ತಗೊಂಡಿರೋದ್ರಿಂದ ಪ್ಲಸ್. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ 25 1 25 4. ಸೊ 3x/4 ಪ್ಲಸ್ 3x/16 ಯಾರು ತಗೊಳ್ಳೋದು? ಇದು ಎ ತಗೊಳ್ಳುವಂತ ಅಮೌಂಟ್. 3x/4 ಪ್ಲಸ್ 3x/16. ಈಗ ಒಟ್ಟು 3 ಜನ ತಗೊಳ್ಳಂತ ಟೋಟಲ್ ಅಮೌಂಟ್ ಎಷ್ಟು ಅಂತಂದ್ರೆ 4300. ಹಾಗಾದ್ರೆ 3 ಏನ್ ಮಾಡಿ ಅಂತಂದ್ರೆ ಆಡ್ ಮಾಡಿ. ಬಹಳ ಕೇರ್ಫುಲ್ ಆಗಿ ಇದನ್ನ ಸಾಲ್ವ್ ಮಾಡಬೇಕು. ಓಕೆ, ಫಸ್ಟ್ಗೆ ಎ ಇಲ್ಲಿಂದ ಶುರು ಮಾಡೋಣ. 3x/4 ಪ್ಲಸ್ 3x/16 ಇದು ಎ ತಗೊಳ್ಳುವಂತ ಹಣ. ಬಿ ತಗೊಳ್ಳೋದು ಎಕ್ಸ್, ಸಿ ತಗೊಳ್ಳೋದು 3x/4 ಈಕ್ವಲ್ ಟು 4300. ಎಲ್ಲರಿಂದ ಎಕ್ಸ್ ನ ಕಾಮನ್ ತೆಗೆದುಬಿಡಿ. ಒಳಗಡೆ ಏನು ಉಳಿತು ಅಂದ್ರೆ 3/4 ಪ್ಲಸ್ 3/16 ಪ್ಲಸ್ 1 ಪ್ಲಸ್ 3/4 ಈಕ್ವಲ್ ಟು 4300. ಎಕ್ಸ್ ಇಂಟು LCM ತಗೊಂಡ್ರೆ 4 16 1 4 ಇದೆ. ಸೊ LCM 16 ಬರ್ತದೆ. 4 4 16, 16 1 16, ಇಲ್ಲಿ 16, 4 4 16 ಗುಣಿಸ್ರಿ. 3 4 12 ಪ್ಲಸ್ 3 1 3 ಪ್ಲಸ್ 16 1 16 ಪ್ಲಸ್ 3 4 12. ಇಟ್ ಈಸ್ ಈಕ್ವಲ್ ಟು 4300. ಎಕ್ಸ್ ಇಂಟು ಆಡ್ ಮಾಡ್ರಿ. 12 12 ಎಷ್ಟಾಯ್ತು? 24. 24 16 ಅಂತಂದ್ರೆ 40. 40 ಪ್ಲಸ್ 3 43. ಸೊ 43/16 ಈಕ್ವಲ್ ಟು 4300. ಸೊ ಎಕ್ಸ್ ಈಕ್ವಲ್ ಟು 43/16 ರೈಟ್ ಸೈಡ್ ಬಂದ್ರೆ 16/43 ಆಯ್ತು. ಈಗ 43 ಭಾಗಿಸಿದ್ರೆ 43 1 43 100. ಸೊ ಎಕ್ಸ್ ಈಕ್ವಲ್ ಟು 1600. ಆನ್ಸರ್ ಇದೆ ಅಂತೇಳಿ ಹಾಕಬಾರ್ದು, ಯಾಕಂದ್ರೆ ನಮ್ಗೆ ಸಿಕ್ಕಿರೋದು ಎಕ್ಸ್, ಬಟ್ ಅವ್ರು ಕೇಳಿರೋದು ಎ ಪಡೆಯುವಂತಹ ಪಾಲ್ ಎಷ್ಟು ಅಂತ. ಎ ಅಂತಂದ್ರೆ ಇಲ್ಲಿದೆ ನೋಡಿ, 3x/4 ಪ್ಲಸ್ 3x/16. ಎಕ್ಸ್ ಇದ್ದಲ್ಲಿ 1600 ಹಾಕ್ಬೇಕು. 3/4 ಇಂಟು 1600 ಪ್ಲಸ್ 3/16 ಇಂಟು 1600. 16 16 100 4 4 4 16 0 0. 3 4 12 ಅಂದ್ರೆ 1200 ಪ್ಲಸ್ 3 ಇಂಟು 100 ಅಂದ್ರೆ 300. ಎರಡನ್ನು ಆಡ್ ಮಾಡಿದ್ರೆ 1500. ಸೊ ಎ ಪಡೆಯುವಂತ ಹಣ ಎಷ್ಟು ಅಂತಂದ್ರೆ 1500. ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಚಿತ್ರದಲ್ಲಿ ಕಂಬದ ಉನ್ನತ ಕೋನವು ಕಟ್ಟಡ ಇದೆ. ಯಾವ ಕಂಬ ಅಂದ್ರೆ ಕಂಬ ಎ ಬಿ.
ಎ ಬಿ ಅನ್ನೋ ಕಂಬ ಇಲ್ಲಿ ಬರಿಬೇಕು. ಕಂಬ ಎ ಬಿಯ ಉನ್ನತ ಕೋನವು ಕಟ್ಟಡ ಸಿಡಿಯ ಪಾದದಿಂದ 30 ಡಿಗ್ರಿ ಆಗಿದೆ. ಅಂದ್ರೆ ಕಂಬ ಯಾವುದು ಇಲ್ಲಿ ಅಂತಂದ್ರೆ ಎ ಬಿ, ಕಟ್ಟಡ ಯಾವುದು ಅಂತಂದ್ರೆ ಸಿಡಿಯ ಪಾದದಿಂದ ಕಂಬದ ತುದಿಯನ್ನು ನೋಡಿದಾಗ ಕೋನ ಎಷ್ಟು ಡಿಗ್ರಿ ಇದೆ ಅಂತಂದ್ರೆ 30 ಡಿಗ್ರಿ ಇದೆ. ಓಕೆ, ಪಾದದಿಂದ 30 ಆಗಿದೆ. ಕಂಬದ ತುದಿಯಿಂದ ಕಟ್ಟಡದ ಪಾದಕ್ಕಿರುವ ದೂರ ಎ ಸಿ. ಕಂಬದ ತುದಿ ಅಂತಂದ್ರೆ ಎ, ಕಟ್ಟಡದ ಪಾದ ಅಂದ್ರೆ ಸಿ. ಎ ಇಂದ ಸಿಗಿರ್ತಕ್ಕಂಥ ದೂರ ಎಷ್ಟು ಅಂದ್ರೆ 10 ಅಡಿ. ಇಲ್ಲಿಂದ ಇಲ್ಲಿಗೆ 10 ಫೀಟ್ ಇದೆ. ಇಲ್ಲಿ 10 ಫೀಟ್. ಹಾ, 10 ಅಡಿ ಯಾವುದು ಎ ಸಿ. ಆಮೇಲೆ ಕಟ್ಟಡದ ಎತ್ತರವು ಕಂಬದ ಎತ್ತರಕ್ಕಿಂತ 10 ಅಡಿ ಹೆಚ್ಚಾಗಿದೆ. ಕಟ್ಟಡದ ಎತ್ತರ ಎಷ್ಟಿದೆ ಗೊತ್ತಿಲ್ಲ, ಆದ್ರೆ ಕಂಬದ ಎತ್ತರಕ್ಕಿಂತ 10 ಅಡಿ ಜಾಸ್ತಿನೇ ಇದೆ. ಕಂಬದ ಎತ್ತರ ಸಪೋಸ್ ಎಕ್ಸ್ ಆಗಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಎಕ್ಸ್ ಇರುತ್ತೆ, ಇಲ್ಲಿಂದ ಮೇಲ್ಗಡೆ 10 ಅಡಿ ಜಾಸ್ತಿ ಇರುತ್ತೆ, ಯಾಕಂದ್ರೆ ಇದಕ್ಕಿಂತ 10 ಜಾಸ್ತಿ ಇದೆ. ಸೊ ಟೋಟಲ್ ಎತ್ತರ, ಕಟ್ಟಡದ ಎತ್ತರ ಎಷ್ಟು ಅಂತಂದ್ರೆ 10 ಪ್ಲಸ್ ಎಕ್ಸ್. ಓಕೆ, ಇದಾಯ್ತು. 10 ಅಡಿ ಹೆಚ್ಚಾಗಿದ್ದರೆ ಕಟ್ಟಡದ ತುದಿ ಅಂತಂದ್ರೆ ಇಲ್ಲಿ ಡಿ ಮತ್ತು ಕಂಬದ ಪಾದ ಅಂದ್ರೆ ಬಿ, ಅವುಗಳ ನಡುವಿನ ದೂರ ಬಿ ಡಿಯ ಅಳತೆ. ಸೊ ಈ ಲೆಂತ್ ಕಂಡುಹಿಡಿಬೇಕು, ಬಿ ಡಿ ಲೆಂತ್ ಕಂಡುಹಿಡಿಬೇಕು. ಓಕೆ, ಈಗ ಈ ಚಿತ್ರದಲ್ಲಿ ಏನೇನು ಗೊತ್ತಿದೆ ನಮಗೆ ಅಂದ್ರೆ ಆಂಗಲ್ ಎ ಸಿ ಬಿ ಗೊತ್ತು, ಕೋನ ಎ ಸಿ ಬಿ ಎಲ್ಲಿದೆ? ಎ ಸಿ ಬಿ ಇಲ್ಲಿದೆ ನೋಡಿ, ಎ ಸಿ ಬಿ 30 ಡಿಗ್ರಿ ಇದು ಗೊತ್ತಿದೆ ನಮಗೆ. ಆಮೇಲೆ ಎ ಬಿ ಯ ಲೆಂತ್ ಎಕ್ಸ್ ಆಗಿದೆ, ಎ ಸಿ ಡಿಸ್ಟೆನ್ಸ್ 10 ಫೀಟ್ 10 ಅಡಿ. ಆಮೇಲೆ ಡಿ ಸಿ 10 ಪ್ಲಸ್ ಎಕ್ಸ್, ಇಷ್ಟು ಗೊತ್ತಿದೆ ನಮಗೆ. ಈಗ ತ್ರಿಭುಜ ಎ ಬಿ ಸಿ ಅಬ್ಸರ್ವ್ ಮಾಡಿ. ಎ ಬಿ ಸಿ ತ್ರಿಭುಜದಲ್ಲಿ ಒಂದು ಕೋನ ಗೊತ್ತು, ಆ ಕೋನದ ಅಭಿಮುಖ ಬಾಹು ಗೊತ್ತು ಮತ್ತು ವಿಕರ್ಣ ಗೊತ್ತು. ಹೈಪೋಟನಸ್, ಆಪೋಸಿಟ್ ಸೈಡ್ ಮತ್ತು ಆಂಗಲ್. ಸೊ ಸೈನ್ ಥೀಟಾ ಏನಿದೆ ಅಂತಂದ್ರೆ ಸೈನ್ ಥೀಟಾ ಈಕ್ವಲ್ ಟು ಆಪೋಸಿಟ್ ಸೈಡ್ ಬೈ ಹೈಪೋಟನಸ್ ಅಂತ ಇರುತ್ತೆ, ಅಭಿಮುಖ ಬಾಹು ಬೈ ವಿಕರ್ಣ. ಸೊ ಸೈನ್ 30 ಡಿಗ್ರಿ ಈಕ್ವಲ್ ಟು ಆಪೋಸಿಟ್ ಸೈಡ್ ಅಂದ್ರೆ ಎಕ್ಸ್ ಡಿವೈಡ್ ಬೈ ಹೈಪೋಟನಸ್ ಅಂದ್ರೆ ಎ ಸಿ ಅಂದ್ರೆ 10. ಸೈನ್ 30 1/2 ಈಕ್ವಲ್ ಟು ಎಕ್ಸ್ ಬೈ 10. 10 ಕ್ರಾಸ್ ಮಲ್ಟಿಪ್ಲೈ ಮಾಡಿ 10/2 ಆಯ್ತು. ಸೊ 2 1 2 5 10. therefore x equal to 5. x 5 ಸಿಕ್ತು. x 5 ಸಿಕ್ಕರೆ ಸಿ ಡಿ ಎಷ್ಟಾಯಿತು ಅಂತಂದ್ರೆ 10 ಪ್ಲಸ್ 5 ದಟ್ ಈಸ್ 15. ಸಿ ಡಿಯ ಡಿಸ್ಟೆನ್ಸ್ ಸಿಕ್ತು, ಸಿ ಡಿಯ ಲೆಂತ್ ಸಿಕ್ತು. ಸಿ ಡಿ ಎಷ್ಟಿದೆ? 15 ಇದೆ. ಆಮೇಲೆ ಎ ಬಿ ಎಷ್ಟಿದೆ? ಇಲ್ಲಿ 5 ಇದೆ. ಎ ಬಿ 5, ಸಿ ಡಿ 15. ಈಗ ಎ ಬಿ ಸಿ ತ್ರಿಭುಜದಲ್ಲೇನೆ ಎಬಿಸಿ ತ್ರಿಭುಜದಲ್ಲಿ ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡಿ ಬಿಸಿಯ ಲೆಂತ್ ಕಂಡುಹಿಡಿಯೋಣ. ಬಿಸಿಯ ಲೆಂತ್, ಯಾಕಂದ್ರೆ ಇದು ಸಿ ಡಿ ಸಿಕ್ಕಿದೆ, ಬಿ ಸಿ ಸಿಕ್ತು ಅಂತಂದ್ರೆ ಆಟೋಮೆಟಿಕಲಿ ಬಿ ಡಿ ತಾನಾಗೆ ಸಿಗ್ತದೆ. ತ್ರಿಭುಜ ಎ ಬಿ ಸಿ ನಲ್ಲಿ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಓಕೆ, ಎ ಸಿ 10 ಇದೆ, ಸ್ಕ್ವೇರ್ ಮಾಡಿದ್ರೆ 100, 10 ಸ್ಕ್ವೇರ್. ಎ ಬಿ ಸ್ಕ್ವೇರ್ 5 ಇದೆ, 5 ಸ್ಕ್ವೇರ್ ಪ್ಲಸ್ ಬಿ ಸಿ ಗೊತ್ತಿಲ್ಲ, ಅದು ಹಂಗೆ ಇರಲಿ, ಬಿ ಸಿ ಸ್ಕ್ವೇರ್. ಅಥವಾ ಕಾಸ್ ಯೂಸ್ ಮಾಡಿಬಿಟ್ರೆ, ಕಾಸ್ ಯೂಸ್ ಮಾಡೋಣ, ಬಿ ಸಿ ಸಿಕ್ಬಿಡ್ತದೆ. ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡೋ ಬದಲಿಗೆ ಕಾಸ್ ಯೂಸ್ ಮಾಡೋಣ.
cos theta equals to cos 30 degree equal to adjacent side by hypotenuse. Adjacent side ಅಂದ್ರೆ BC, hypotenuse AC 10, cos 30 ಅಂದ್ರೆ √3/2. It is equal to BC by 10. So BC ಬೇಕಂದ್ರೆ 10 ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, 10√3/2 equal to BC. 2 ones are 2 5s are. So BC equal to 5√3. ಇಲ್ಲಿ ಸಿಕ್ತು BC. ಎಷ್ಟಿದೆ ಇದು? 5√3 ಇದೆ. 5√3. ಸೊ ಇಷ್ಟನ್ನ ಯೂಸ್ ಮಾಡಿ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡೋಣ. ಈಗ ನಮಗೆ ಆಟೋಮೆಟಿಕಲಿ ಎಷ್ಟು ಸಿಗುತ್ತೆ? ಈ ಲೆಂತ್ ಸಿಗ್ತದೆ, BD ಲೆಂತ್ ಸಿಕ್ಬಿಡ್ತದೆ. ಸೊ BD ಸ್ಕ್ವೇರ್ ಈಕ್ವಲ್ ಟು ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ತಾ ಇದ್ದೀನಿ. BD ಸ್ಕ್ವೇರ್ ಈಕ್ವಲ್ ಟು CD ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. BD ಸ್ಕ್ವೇರ್ ಹಂಗೆ ಇರಲಿ. CD ಅಂತಂದ್ರೆ 15 ಸ್ಕ್ವೇರ್ ಪ್ಲಸ್ BC ಅಂತಂದ್ರೆ 5√3 ಅದಕ್ಕೆ ಸ್ಕ್ವೇರ್. 15 ಸ್ಕ್ವೇರ್ ಅಂತಂದ್ರೆ 225. 15 ಸ್ಕ್ವೇರ್ ಅಂದ್ರೆ 225 ಪ್ಲಸ್ 5 ನ ಸ್ಕ್ವೇರ್ ಮಾಡಿದ್ರೆ 25 ಇಂಟು √3 ನ ಸ್ಕ್ವೇರ್ ಮಾಡಿದ್ರೆ 3. ಇಟ್ ಈಸ್ ಈಕ್ವಲ್ ಟು 225 ಪ್ಲಸ್ 20. ಓಕೆ, 225 ನ ಈ ರೀತಿ ಬರೆಯೋಣ. 25 ನ ಪ್ರಾಡಕ್ಟ್ ಆಗಿ ಬರೆಯೋಣ. 25 ಇಂಟು 25 4s 100, 25 5s 125. 25 ಇಲ್ಲೇ 125, 25 6 150, 25 7 175, 25 4 100 ಅಂತಂದ್ರೆ 25 8 200, 25 9 225. ಸೊ 25 9s 25 9 ಅಂತ ಬರೀಬಹುದು ಇದನ್ನ. ಪ್ಲಸ್ 25 ಇಂಟು 3. ಯಾಕೆ ಈ ರೀತಿ ಮಾಡ್ತಿದ್ದೀನಿ ಅಂತಂದ್ರೆ ಕಾಮನ್ ತೆಗಿಯಕ್ಕೆ ಈಸಿ ಆಗ್ತದೆ ನನಗೆ. 2ರಿಂದ ಕಾಮನ್ ತೆಗೆದು ಬಿಡಬಹುದು. ಏನ್ ಕಾಮನ್ ತೆಗಿತೀರಿ? 25 ಕಾಮನ್ ತೆಗಿತೀನಿ ನಾನು. 25 ಕಾಮನ್ ಬಂದ್ರೆ 9 ಪ್ಲಸ್ 3. ಇಟ್ ಈಸ್ ಈಕ್ವಲ್ ಟು 25 ಇಂಟು 9 3 12. ಆಯ್ತಾ? ಈಗ ಲೆಫ್ಟ್ ಸೈಡ್ BD ಸ್ಕ್ವೇರ್ ಇದೆ. ಹಾಗಾದ್ರೆ BD ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25 ಇಂಟು 12. 25 ವರ್ಗಮೂಲ 5, ರೂಟ್ ಒಳಗಡೆ 12 ಇದೆ. 12ನ್ನ 4 3 12 ಅಂತ ಬರೀರಿ. 5 ಇಂಟು 4 ವರ್ಗಮೂಲ 2, 3ಕ್ಕೆ ವರ್ಗಮೂಲ ಹಂಗೆ ಇರಲಿ. 5 2 10 √3. ಸೊ BD ಯ ಲೆಂತ್ ಎಷ್ಟು ಅಂತಂದ್ರೆ 10√3. ಆಪ್ಷನ್ 2 ಕರೆಕ್ಟ್. ಆಪ್ಷನ್ 2 is the correct option.